ಪ್ರಜಾಧ್ವನಿಯ ಪೂರ್ವಭಾವಿ ಸಭೆಯಾಗಿ ಇದು ಎರಡನೇ ಸಭೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಮೊನ್ನೆ ತುಂಬಾ ಅದ್ದೂರಿಯಾಗಿ ತುಂಬಾ ಆಕರ್ಷಣೀಯವಾಗಿ ತಾವೆಲ್ಲ ಮಾಡಿದ್ದೀರಿ. ನಮ್ಮ ಕೊತ್ತೂರು ಮಂಜುನಾಥ್ರವರು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದಂಥ ನೀಲಕಂಠೇಗೌಡರು ಮತ್ತು ಅಮಾನುಲ್ಲಾ ಸಾಹೇಬ್ರ ಜೊತೆ ಮತ್ತು ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರ ಜೊತೆ ಉತ್ತೂರು ಸೀನಣ್ಣವರು, ಪ್ರಭಾಕರ್ ಅವರು, ತುಂಬ ರೆಡ್ಡಿ ಅವರು, ಎಲ್ಲ ಮಹಿಳಾ ಕಾಂಗ್ರೆಸ್, ದಯವಿಟ್ಟು ಕ್ಷಮಿಸಿ ಎಲ್ಲ ಹೆಸರುಗಳು ಹೇಳೋದು ಕಷ್ಟ ಆಗ್ತದೆ, ಮತ್ತು ಎಲ್ಲ ಮುಖಂಡರು ಸೇರಿ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅದೆಲ್ಲ ಒಳ್ಳೆ ನ್ಯೂಸ್ ಆಗಿದೆ ಜಿಲ್ಲೆಯಾದ್ಯಂತ, ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೇನೆ ಇವತ್ತು ಎರಡನೇ ಸಭೆಯಾಗಿ ಇವತ್ತು ದಿನ ನಮ್ಮ AICC ಕಾರ್ಯದರ್ಶಿಗಳಾದಂತಹ ಶ್ರೀ ಅಭಿಷೇಕ್ ದತ್ ಅವರ ಒಂದು ಸಾರಥ್ಯದಲ್ಲಿ ಮತ್ತು ಇಲ್ಲಿನ ನಮ್ಮ ಜನಪ್ರಿಯ ನಾಯಕರಾದಂತಹ ಶಾಸಕರಾದಂತಹ ಶ್ರೀ ಮಂಜುನಾಥ್ರವರ ನೇತೃತ್ವ, ಹಾಗೆಯೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳ ನೇತೃತ್ವದಲ್ಲಿ ಈ ಸಭೆ ಮಾಡುವಂಥದ್ದು ತುಂಬಾ ಸಂತೋಷ ತರ್ತಾ ಇದೆ. ಯಾಕಂತಂದ್ರೆ ನೀವು ಏನೇ ಮಾಡಿದ್ರು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀರಿ ಮುಳಬಾಗಿಲು ತಾಲೂಕಲ್ಲಿ. ಯಾಕಂತಂದ್ರೆ ನಿಮಗೆ ಆ ತರಹದ ಒಂದು ಗಟ್ಟಿ ನಾಯಕತ್ವ ಸಿಕ್ಕಿದೆ ಮುಳಬಾಗಿಲು ತಾಲೂಕಿಗೆ. ಅದರಿಂದ ಇದು ಮುಳಬಾಗಿಲು ತಾಲೂಕಿಗೆ ಗಟ್ಟಿ ನಾಯಕತ್ವ ಸಿಗಿದೆ ಅಂತಂದ್ರೆ ಅದ್ರ ಇಂಪ್ಯಾಕ್ಟ್ಸ್ ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಿಗೂ ಇದು ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಹಾಗೇನೆ ಇದನ್ನ ಯಾವ ರೀತಿ ಕಾರ್ಯಕ್ರಮನ ಅದನ್ನ ಲೊಕೇಶನ್ ನೋಡೋದಕ್ಕೆ ಮತ್ತು ಎಲ್ಲಿ ಮಾಡಬೇಕು ಈ ಕಾರ್ಯಕ್ರಮನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ನಮ್ಮ AICC ಆದೇಶ ಇದೆ ಮತ್ತು KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಅವರ ಒಂದು ಆಲೋಚನೆಯ ಪ್ರಕಾರ ಅವರ ಸೂಚನೆಯಂತೆ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗ್ತದೆ. ಇದು ನಮ್ಮ ರಾಜ್ಯದಾದ್ಯಂತ ತುಂಬಾ ಯಶಸ್ವಿ ಕಾರ್ಯಕ್ರಮ, ತುಂಬಾ ಜನಪರವಾದಂತ ಕಾರ್ಯಕ್ರಮ. ಜನಗಳತ್ತು ತುಂಬಾ ಸ್ಪಂದಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ದಿಕ್ಕೆಟ್ಟ BJP ಸರ್ಕಾರ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಮತ್ತು ಜನವಿರೋಧಿಯಾಗಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೇಳಲೇಬೇಕಾಗಿಲ್ಲ. ಮೀಡಿಯಾಸ್ ಮುಖಾಂತರ ತಾವು ನೋಡ್ತಾ ಇರ್ತೀರಿ ಮತ್ತು ನ್ಯೂಸ್ ಪೇಪರ್ಸ್ ಮುಖಾಂತರ ತಾವೆಲ್ಲ ನೋಡ್ತಾ ಇರ್ತೀವಿ. ಈ ಸರ್ಕಾರನ ತೊಲಗಿಸ್ಬೇಕು ಅಂತ ಹೇಳ್ಬಿಟ್ಟು, ಈ ಡಬಲ್ ಇಂಜಿನ್ ಸರ್ಕಾರ ಅಂತ ಏನ್ ಹೇಳ್ತೀರಿ, ಇದನ್ನ ಕೇಂದ್ರ ಸರ್ಕಾರದಲ್ಲಿದೆ ಮತ್ತು ರಾಜ್ಯ ಸರ್ಕಾರದಲ್ಲಿದೆ, ಇದನ್ನ ತೊಲಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಟ್ಟುನಿಟ್ಟಿನ ಒಂದು ಪರಿಶ್ರಮವನ್ನ ನಾವು ಹಾಕ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಯಕರ್ತರ ಶಕ್ತಿನೇ ದೊಡ್ಡ ಶಕ್ತಿ ಕಾಂಗ್ರೆಸ್ಗೆ. ಆದ್ರಿಂದ ನೀವೆಲ್ಲರೂ ಸೇರಿ ಮತ್ತು ಒಳ್ಳೆ ನಾಯಕತ್ವ ಸಿಕ್ಕಿದೆ ನಿಮಗೆ. ಎಲ್ಲ ಒಂದು ಸಮಿತಿ ಸದಸ್ಯರು ಇದ್ದೀರಿ ಮತ್ತು ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮತ್ತು ಸಮಿತಿಗಳು ಎಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಮನವರಿಕೆ ಆಗಿದೆ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ನಾನು ಸಹ ತಮ್ಮ ಜೊತೆಲಿ ಭಾಗವಹಿಸೋದಕ್ಕೆ ಮೊದಲನೇ ಬಾರಿಯಾಗಿ ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಇಷ್ಟೆಲ್ಲ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. यहाँ पर हमारे खास एक ऐसी शख्सियत जो दिल्ली से यहाँ पर इंचार्ज के तौर पर दूसरी मर्तबा यहाँ पर मुलबागत तशरीफ लाए हैं। मैं अभिषेक सर का यहाँ पर कोतूर जी मंजुनाथ और उनके सारे चाहने वालों की तरफ से सबसे पहले मैं आपका खैर मकदम करता हूँ। जैसे आपको पता ही होगा, हमारे यहाँ पर हमारे लीडर के शख्सियत के बारे में आप जानते होंगे बखूबी। पहले भी आप यहाँ पर आ चुके हैं, पहले भी एक बड़ा सा फंक्शन, सिर्फ यहाँ आज का जो एक जलसा था सिर्फ 40-50 आदमी पर मुश्तमल था, लेकिन यहाँ पर 100 और 150 लोग जमा हो गए। तो 3 तारीख के फंक्शन के बारे में प्रचार शुरू कर चुके हैं हम। और कांग्रेस की जो सरकार थी, केंद्र सरकार और रियासती सरकार ने जो स्कीमें आम लोगों के लिए दिए थे, वो आज हर एक आदमी भी उस स्कीमों को तरस रहा है। आने वाले दिनों में कांग्रेस सरकार बेहद जरूरी हो गई है। और यहाँ पर हमें एक ऐसा नेता मिला है कि मैं हर कदम पर हमारा साथ देते जा रहे हैं। वो पिछले समझो 10 साल से लगातार कांग्रेस के लिए काम करते आ रहे थे। नहीं, कांग्रेस के लिए मतलब वो MLA बनने के बाद कांग्रेस के लिए, लेकिन उनका जो सोशल वर्क है वो लगातार 22 साल से, वो MLA बनने से पहले 12 साल लगातार वो सोशल सर्विस में थे। और वो नहीं चाहते थे कि वो MLA बने, लेकिन यहाँ की जो पब्लिक थी वो चाहती थी कि वो नेता बने। मतलब कभी भी वो सोशल सर्विस में ना रहे, वो हमारे नेता बने। इस तरह से हर एक के इल्तिजा पर, हर एक के जो फोर्स था, इस बिना पर वो हमारे MLA बने। और उसके बाद भी 5 साल एक दूसरे आदमी को भी यहाँ पर MLA बनाए। अब जो आने वाले इंतखाबात है, असेंबली इंतखाबात 2023 के, वो मेरा मतलब 50-60 हजार वोटों से लीड से वो यहाँ के फिर से MLA बनेंगे। और हम सब चाहते हैं कि आने वाले दिनों में वो MLA बने
और रियासती एक सतह के मिनिस्टर भी बने, कैबिनेट दर्जे के मिनिस्टर भी बने। हम चाहते हैं उनकी पहचान सिर्फ मुलबागल ताल्लुक तक नहीं, आप देख रहे होंगे अभिषेक सर, वो इस कोलार जिले से लेते हुए चिकबड़ापुर डिस्ट्रिक्ट में भी बहुत प्रसिद्ध है। वो वहां के लोग भी उनको एमएलए बनाना चाहते हैं, लेकिन हम किसी भी हालत में मुलबागल वाले उनको छोड़ने के लिए तैयार नहीं है। वो यही रहेंगे, यही एमएलए बनेंगे। दूसरों की कोशिश होगी, लेकिन हम उनकी बातों की बहुत कदर करते हैं, इज्जत करते हैं। लेकिन हम चाहते हैं कि वो मुलबागल में इनकी जन्मभूमि हो और इनकी कर्मभूमि हो, वो यहीं पर रहे, हमारे साथ रहे। आने वाले दिनों में हम सब मिलकर उनको इख्तिदार पर लाना चाहते हैं। रियासती हुकूमत कांग्रेस की होगी। आने वाले बोलो राहुल गांधी के जय, बोलो अभिषेक दत्त के जय, बोलो सिद्धरामैया के जय, बोलो डीके शिवकुमार के जय, बोलो कोत्तूर मंजಣ್ಣ के जय, बोलो एमएलए कोत्तूर मंजಣ್ಣ के जय, बोलो डिस्ट्रिक्ट प्रेसिडेंट ಲಕ್ಷ್ಮಣನಾರಾಯಣ ಅವರಿಗೆ ಮುಳಬಾಲ್ ತಾಲೂಕಿನ ಮೂಡಲಬಾಗಿಲಿನ ಇವತ್ತು ನಮ್ಮ ಅಭಿಷೇಕ್ ದತ್ ಸಾಹೇಬರು ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಮುಳಬಾಲ್ ತಾಲೂಕಿನ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ದೀನ ದಲಿತರ ಬಡವರ ಬಂಧು ಅಲ್ಪಸಂಖ್ಯಾತ ನಾಯಕರಾದ ಸನ್ಮಾನ್ಯ ಮಂಜಣ್ಣ ಅವರು, ಮತ್ತೆ ಜಿಲ್ಲಾ ಅಧ್ಯಕ್ಷ ಅಂತ ಲಕ್ಷ್ಮಣಣ್ಣನವರು, ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಸನ್ಮಾನ್ಯ ನೀಲಕಂಠೇಗೌಡರು, ಮತ್ತು ಬ್ಲಾಕ್ ಕಾಂಗ್ರೆಸ್ ಇನ್ನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರೋದು ಅಮ್ಮನಲ್ ಅವರು, ಮತ್ತೆ ವೇದಿಕೆ ಮೇಲಿರ್ತಕ್ಕಂಥ PLD ಬ್ಯಾಂಕ್ ಅಧ್ಯಕ್ಷರು, ಮತ್ತೆ ವಕೀಲರಾದಂಥ ನಮ್ಮ ಪ್ರಭಾಕರ್ ಅವರು, ಉತ್ತೂರು ಸಿನಣ್ಣವರು, ಮತ್ತೆ ವೆಂಕಟರಾಮೇಗೌಡರು, ಮತ್ತೆ ಎಲ್ಲಾ ನಗರಸಭಾ ಸದಸ್ಯರು, PLD ಬ್ಯಾಂಕ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಎಲ್ಲಾ ಪಕ್ಷದ ಹಿರಿಯ ಮುಖಂಡರು, ಎಲ್ಲ ಯುವಕರು, ಇಲ್ಲ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು, ಯೂಟ್ಯೂಬ್ನವರು, ನಮಗೆ ಒಂದೇನಂದ್ರೆ ಮಂಜಣ್ಣ ಅವರು ಒಂದು ಫೋನ್ ಮಾಡಿದ್ರೆ 1000 ಜನ ಬರ್ತಾರೆ. ನಮ್ಗೆ ಗೊತ್ತೇ ಇಲ್ಲ ಮೀಟಿಂಗು ಅಂತ. ನಾವು ಈಸ್ಪುರ ದೇವಸ್ಥಾನದಲ್ಲಿ ಒಂದು ನಮ್ಮ ಪಂಚಾಯತಿಗಳಲ್ಲೇ, ನಮ್ಮ ಪಂಚಾಯತಿ ಮಟ್ಟದಲ್ಲೇ ಎಲ್ಲಾ ತಾಲೂಕಲ್ಲಿ 30 ಪಂಚಾಯತಿ ಮಟ್ಟದಲ್ಲಿನೂ ಇವತ್ತು ಸಭೆಗಳನ್ನು ಕರೆದಿದ್ದೀವಿ. ಏನು 3ನೇ ತಾರೀಕು ನಾವು ಅದ್ದೂರಿಯಿಂದ ಕಾರ್ಯಕ್ರಮ ಮಾಡಬೇಕು ನಮ್ಮ ಮಂಜಣ್ಣ ಅವ್ರ ನೇತೃತ್ವದಲ್ಲಿ ಅಂತ ನಾವು ಎಲ್ಲಾ ಪಂಚಾಯತಿಗಳಲ್ಲಿ ಅಲ್ಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನಾವೆಲ್ಲ ಕೂಡ ಸೇರಿದ್ವು. ಅಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ರಾಜೇಂದ್ರಗೌಡರು ಬಂದು, ಇಲ್ಲ ನೀವು ಅಲ್ಲೇ ಬಂದ್ಬಿಡ್ರಿ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೆ. ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಆದ್ರೆ ಏನು ಇವತ್ತು ಮಂಜಣ್ಣ ಅವರು ಇಲ್ಲಿ ಬಂದಿದ್ದಾರೆ ಅಂತ ತಕ್ಷಣ ಇಲ್ಲಿ ಬಂದಿದ್ದಾರೆ. ಯಾರು ಗೊತ್ತಿಲ್ಲ, ಗೊತ್ತಿದ್ರೆ ಕನಿಷ್ಠ ಪಕ್ಷ 5,000-10,000 ಜನ ಸೇರ್ತಾರೆ. ಮಂಜಣ್ಣ ಅವ್ರು ಕರೆದ 10,000 ಜನ ಸೇರ್ತಾರೆ. ಇವತ್ತು ನಮ್ಮ ಇವತ್ತು ನಿಗದಿಪಡಿಸಿದಾರ ಈ ಜಾಗ, ಏನು ಇವತ್ತು 3ನೇ ತಾರೀಕು ಸಭೆ ಸೇರ್ತಕ್ಕಂಥವ್ರು, ಅಲ್ಲಿ ಕನಿಷ್ಠ ಪಕ್ಷ 35,000 ಜನ 40,000 ಜನ ಒಂದ್ಸಲ ಕಾರ್ಯಕ್ರಮ ಮಾಡಿರ್ತಕ್ಕಂಥವ್ರು ಕೊತ್ತೂರು ಮಂಜಣ್ಣವರು. ಅಂತ ಜಾಗ, ಒಳ್ಳೆ ಜಾಗ, ನ್ಯಾಷನಲ್ ಹೈವೇದಲ್ಲಿ ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ. ಏನು 3ನೇ ತಾರೀಕು ಏನು ಕಾರ್ಯಕ್ರಮ ಅನ್ಕೊಂಡಿದಾರೋ, ನಮ್ಮ ಈಗಾಗಲೇ ಹೇಳ್ತಾ ಇದ್ರು ನಮ್ಮ ವಾಜಿದ್ ಅವರು, ನಮ್ಗೆ ಎಲ್ಲರೂ ಕೂಡ 2 ಜಾಗದಲ್ಲಿ ನಿಲ್ತಾರೆ. ನಮ್ಮ ಮೊಚ್ಚ ಕೊತ್ತೂರು ಮಂಜಣ್ಣ ಬೇಕಾದ್ರೆ ಮುಳಬಾಲಲ್ಲಿ ನಿಲ್ಬಹುದು, ಚಿಕ್ಕಬಳ್ಳಾಪುರದಲ್ಲಿ ಕೂಡ ನಿಲ್ಬಹುದು. ಅಲ್ಲ ಹೇಳೋದು ನಾವು, ಯಾಕಂದ್ರೆ ಒಳ್ಳೆ ಯುವ ನಾಯಕರು ಅವರು, ಯುವಕರು ಅವ್ರಿಗೆ 3 ಪಟ್ಟ ಕಟ್ಟುವ ಒಂದು ಕೆಪಾಸಿಟಿ ಇದೆ ಅವ್ರಿಗೆ. ಯಾಕಂದ್ರೆ ನಾವು ಕೊತ್ತೂರು ಮಂಜಣ್ಣ ಅವರು MLA ಅಂತ 20 ವರ್ಷದ MLA ಅವರವರು. ಯಾಕಂದ್ರೆ ಸಾಹೇಬ್ರಿಗೆ ಗೊತ್ತಾಗ್ಬೇಕು, ಅವ್ರು 20 ವರ್ಷದ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಅವ್ರಿಗೆ ಈ ಮುಳಬಾಲ್ ತಾಲೂಕಲ್ಲಿ ಎಲ್ಲಾ ಗ್ರಾಮ ದೇವತೆಗಳು, ಎಲ್ಲಾ ದೇವರುಗಳು ಅವ್ರಿಗೆ ಆಶೀರ್ವಾದ ಇದೆ. ಯಾಕಂದ್ರೆ ಎಲ್ಲಾ ದೇವರುಗಳಿಗೆ ಆಶೀರ್ವಾದ, ಅವರು ದೇವಸ್ಥಾನ ಕಟ್ಟಕ್ಕೆ ಸಹಕಾರ ಮಾಡತಕ್ಕಂಥವ್ರು. ಅದು ಅಲ್ಲದ್ರೆ ಕೊರೋನಾ ಬಂದಿರೋ ಸಂದರ್ಭದಲ್ಲಿ ಅವರು 85 ಕುಟುಂಬಗಳಿಗೆ 25 kg ಅಕ್ಕಿ ಮುಖಾಂತರ ಎಲ್ಲ ಎಣ್ಣೆ, ಬಾಕಿ ತರಕಾರಿ ಎಲ್ಲ ಕೊಟ್ಟು ಅವರು ಸಾಕಿರ್ತಕ್ಕಂಥವ್ರು. ಅವರು ಬಡವರ ಬಂಧು, ದೀನ ದಲಿತರ ಅಲ್ಪಸಂಖ್ಯಾತ ನಾಯಕರು. ಅವ್ರ ನೇತೃತ್ವದಲ್ಲಿ ಏನು ಕರೆದ್ರೇನೆ ಇಷ್ಟೊಂದು ಜನ ಬಂದಿದ್ದಾರೆ ಅಂದ್ರೆ, ಇವತ್ತು 3ನೇ ತಾರೀಕು ಅಷ್ಟು ಒಂದು ಒಳ್ಳೆ ದೊಡ್ಡ ಒಂದು ಜಾತ್ರೆ ಇದ್ದಂಗಿರ್ತದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ, ನಾವೆಲ್ಲ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಯುವಕ ಮಿತ್ರರು ಎಲ್ಲರೂ ಕೂಡ, ಪ್ರತಿಯೊಬ್ರು ಇಲ್ಲಿ ಬಂದಿರ್ತಕ್ಕಂಥ 500 ಜನ 1000 ಜನ ಕರ್ತಕ್ಕಂಥ ಅವರು ಇಲ್ಲಿ ಜನ ಇರೋದು, ಮಹಿಳಾ ಸಂಘದವರು ಎಲ್ಲರೂ ಕೂಡ. ಅದರಿಂದ ನಾವೆಲ್ಲ 3ನೇ ತಾರೀಕು ಬಹಳ ಅದ್ದೂರಿಯಿಂದ ಕಾರ್ಯಕ್ರಮ ಇವತ್ತಿಂದನೇ ನಾವು ಎಲ್ಲ ಏನು ಪಂಚಾಯತ್ಗಳ ಮುಖಾಂತರ ಮಾಡ್ತಾರೆ, ಇವತ್ತು ಸಾಯಂಕಾಲ ಮಾಡ್ಕೋಬಹುದು. ನಾವೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಆ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡೋಣ ಅಂತ ಹೇಳ್ತಾ, ನನಗೆ ಒಂದು 2 ಮಾತುಗಳು ಆಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಗಣ್ಯರಿಗೆ ವಂದಿಸಿ ನಾನು ಮಾತನ್ನ ಮುಕ್ತಾಯ ಮಾಡ್ತೀನಿ. आप सबके लोकप्रिय नेता, बेटा, भाई, दोस्त और साथी मंजू कोथनार जी, हमारे कोलार डिस्ट्रिक्ट प्रेसिडेंट लक्ष्मी नारायण जी, हमारे मुलबागल विधानसभा के दोनों ब्लॉक प्रेसिडेंट नीलकंठ गौड़ा जी, अमानुल्लाह जी, उत्तर श्रीनिवास जी, प्रभाकर एडवोकेट जी, राजेंद्र गौड़ा जी, हमारी महिला विंग से नागलक्ष्मी जी,
त्रिवेणी अम्मा जी, हमारे सेवा दल से वेंकट रमैया जी, नमस्कार अम्मा जी, हमारे मुलबागल से काउंसलर्स जबीबुल्ला जी, मल्लिकार्जुन जी, स्टार इमरान जी, शहीन भाई, शबीर भाई, यहाँ पे उपस्थित मुलबागल विधानसभा के सभी कांग्रेस के सीनियर लीडर्स, यूथ कांग्रेस के साथी, सबसे पहले आप सभी का बहुत बहुत धन्यवाद। पिछली बार भारत जोड़ो यात्रा के समय मैं आपके बीच में आया था और जिस तरीके से आप सब ने मुलबागल से बढ़ चढ़ के भारत जोड़ो यात्रा में हिस्सा लिया, राहुल जी की यात्रा को कर्नाटका में सफल बनाया, उसमें आप सभी लोग प्रशंसा के लायक हैं और मैं आपको कांग्रेस पार्टी की तरफ से धन्यवाद करना चाहता हूं कि आप लोगों ने 4000 किलोमीटर की राहुल जी की यात्रा को कर्नाटक में बहुत ही सफल बनाया। आप सभी जानते हैं हमारे कांग्रेस पार्टी के लीडर्स डीके शिव कुमार जी, सीतारमैया जी, हमारे इंचार्ज जनरल सेक्रेटरी राज्यसभा सांसद रणदीप सिंह सुरजेवाला जी प्रजा ध्वनि यात्रा पर निकले हैं। हमारे खड़गे जी के आशीर्वाद से, क्योंकि वो हमारे अध्यक्ष हैं कांग्रेस पार्टी के, कर्नाटका से हैं और जितना उन्होंने हमारे प्रदेश के लिए करा है कहने में भी कम होता है। प्रजा ध्वनि यात्रा यानी कि प्रजा ध्वनि, लोगों की आवाज, लोगों की परेशानियों को सुनना और उसका हल निकालना। कांग्रेस पार्टी के लीडर्स एक एक विधानसभा में जाकर सभी लोगों से मिल रहे हैं, उनकी बात को सुन रहे हैं और जो 2 बड़े ऐलान कांग्रेस पार्टी ने कर्नाटका के लिए करे हैं, एक खुद प्रियंका गांधी जी ने स्वयं आके कर्नाटका में गृह लक्ष्मी स्कीम, आप सब जानते होंगे गृह लक्ष्मी स्कीम क्या है। प्रति परिवार, जो उस परिवार में सबसे बड़ी महिला हैं, उनको 2000 रुपए महीने के कांग्रेस की सरकार बनने के बाद मिलेंगे। उस 2000 रुपए से भले ही केंद्र सरकार के द्वारा दिया हुआ सिलेंडर, घर का सामान, गैस सिलेंडर जो 400 रुपए का कांग्रेस के समय था तो स्मृति ईरानी जी को महंगा लगता था और आज 1100 रुपए का है तो वो बोलती नहीं है। केरोसिन ऑयल के पैसे हो, आटा हो, दाल हो, किचन का कोई भी सामान हो, रसोई का कोई भी सामान हो, जो महंगा होता जा रहा है, परंतु उसके लिए सरकार करती नहीं है। भाषण देती है, सस्ता राशन नहीं देती। तो कांग्रेस की सरकार बनते ही 2000 रुपए प्रति परिवार में जो सबसे बड़ी महिला है उनको सम्मान सहित उनके अकाउंट में मिलेगा। हमारी दूसरी स्कीम है गृह ज्योति, यानी कि 200 यूनिट बिजली मुफ्त सब परिवारों को, सब घरों में कांग्रेस पार्टी देगी। और मुझे लगता है मुलबागल विधानसभा में लगभग 360 गांव हैं, 360 विलेजेस हैं और 278 बूथ्स हैं। हमारे कांग्रेस के कार्यकर्ताओं को एक एक घर जाना पड़ेगा, फॉर्म को भरवाना पड़ेगा और वो सारा का सारा डेटा हमारे प्रदेश ऑफिस में जाएगा। पिछले हफ्ते रणदीप सिंह सुरजेवाला जी ने, सीएलपी साहब ने, डीके शिव कुमार जी ने बहुत एक जरूरी मीटिंग केपीसीसी बैंगलोर ऑफिस में रखी थी, जिसमें यही मीटिंग का उद्देश्य था कि कांग्रेस पार्टी का कार्यकर्ता एक एक घर, यानी कि मने मने कांग्रेस, सब घरों में आप लोग जाएं, जो फॉर्म कांग्रेस पार्टी की तरफ से हमारे डिस्ट्रिक्ट प्रेसिडेंट के यहां से आपको मिलेगा, उस फॉर्म को भरवाएं और लोगों को स्कीम के बारे में बताएं कि कांग्रेस के आते ही जो हर एक परिवार की सबसे बड़ी समस्या होती है वो घर चलाने की होती है। कितना महंगा सिलेंडर कैसे लेंगे,
बच्चों को खाना अच्छे तरीके से कैसे खिलाएंगे, क्योंकि मोदी के राज में महंगाई बढ़ी है, परेशानी बढ़ी है, परंतु आमदनी नहीं बढ़ी। तो उसी के लिए ये 2 स्कीम कांग्रेस पार्टी ने अनाउंस करी है। 3 तारीख को असेंबली वाइज प्रजाध्वनि बस यात्रा की शुरुआत मुलबागल से हो रही है। उसी के लिए आज मीटिंग है और कल भी आप लोगों की मीटिंग हुई थी। मीटिंग का केवल यही उद्देश्य है कि हर एक बूथ से लोग उस मीटिंग के अंदर आए, लोगों को प्रजाध्वनि के बारे में हम बताएं, हमारी स्कीम्स के बारे में बताएं, ताकि आने वाले समय चुनाव में कांग्रेस मुलबागल में और भारी मात्रा से चुनाव को जीते। और केवल मुलबागल तक ही नहीं, जब हम पूरे कोलार डिस्ट्रिक्ट में, बैंगलोर डिवीजन में, कर्नाटका में कांग्रेस का कार्यकर्ता घर घर जाके इसके बारे में बताएगा, तो जाहिर सी बात है लोगों को ये बात भी समझ आएगी। ये पूरे कर्नाटका और पूरे देश को पता है कि जो कांग्रेस कहती है वो करती है। जितने भी वादे सिद्धारमैया जी की सरकार ने, कांग्रेस की सरकार ने कर्नाटका के लोगों से करे थे, वो सारे वादे कांग्रेस पार्टी ने पूरे करे थे। 165 प्रोग्राम। और जितने भी वादे भारतीय जनता पार्टी की सरकार ने कर्नाटका के लोगों से करे हैं, उनमें से वादा पूरा कोई नहीं हुआ, परंतु बात बात में स्कैम, करप्शन दिखाई देती है। कॉन्ट्रैक्टर्स को मारा जाता है, वो आवाज उठाते हैं तो उनको बंद करा जाता है। 3 काले किसान कानून कर्नाटका में है। कोविड के समय जब लोग परेशान थे तो यहां के मंत्री पैसा खा रहे थे। हर एक जगह से ये करप्ट सरकार है और इस बोमैया जी की करप्ट सरकार को हम सब ने मेहनत कर कर बाहर करना है। कांग्रेस की सरकार को कर्नाटका में बनाना है और जो जो वादे जो कि हमारे सबसे बड़े लीडर प्रियंका गांधी जी ने खुद आके करे थे, जीतते ही इन वादों को पूरा करना है। मैं एक बार फिर से आप सबका धन्यवाद करना चाहता हूं। आप सब लोग यहां आए, इस मीटिंग में आपने हिस्सा लिया और केवल यही निवेदन करना चाहता हूं कि 3 तारीख का प्रोग्राम एक ऐतिहासिक प्रोग्राम मुलबागल में हो। मुझे पता है मुलबागल में प्रोग्राम बहुत बढ़ चढ़ कर होते हैं। हर प्रोग्राम जो होता है, ಅವ್ರೇನ್ ಹೇಳ್ತಾ ಇದ್ದಾರೆ, ಮುಲ್ಬಾಲ್ ಸಭೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡಬೇಕು, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮಾಡ್ಬೋದಾ? ಮಾಡಿ. तो यही मैं आपसे कहना चाहता हूं कि हम सब मिलकर 3 तारीख के प्रोग्राम को और बड़ा सक्सेसफुल बनाएं, अब तक का सबसे बड़ा प्रोग्राम बनाएं, ताकि ये मुलबागल की आवाज पूरे कोलार के माध्यम से बैंगलोर से होते हुए कर्नाटका में जाए और कांग्रेस पार्टी यहां और बड़े मार्जिन से जीते। एक बार फिर से आप सभी का बहुत बहुत धन्यवाद। और नए साल का 1 महीना तो खत्म भी हो गया है, बट साल में पहली मुलाकात है, तो आप सबको नववर्ष की बहुत बहुत शुभकामनाएं। आप सबके घर में तरक्की हो और कर्नाटका प्रदेश में कांग्रेस की सरकार आने के बाद और ज्यादा तरक्की हो। बहुत बहुत धन्यवाद। ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಕೋಲಾರ ಜಿಲ್ಲೆ ಇನ್ಚಾರ್ಜ್ಗಳು ಆದಂತ ಅಭಿಷೇಕ್ ದಬ್ಜೀರವರು ನಮ್ಮ ಮುಳಬಾಲ್ ತಾಲೂಕು 2ನೇ ಬಾರಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವ್ರನ್ನ ಸ್ವಾಗತಿಸಿದ್ದೀವಿ. ಅವ್ರ ಮಾತು ಕೂಡ ಮಾತಾಡಿದ್ದಾರೆ. ಅವ್ರ ಜೊತೆ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪ್ರಪ್ರಥಮವಾಗಿ ಬರ್ತಾ ಇದ್ದಾರೆ. ಅವ್ರಿಗೂ ಸ್ವಾಗತ ಹೇಳಿದ್ದೀವಿ. ಅವರು ಕೂಡ ಮಾತಾಡಿದ್ದಾರೆ. ಇವರೆಲ್ಲರ ಒಟ್ಟರ ಸಾರಾಂಶ ಇಷ್ಟೇ, ನಾವಿಲ್ಲಿ ಸೇರಿರ್ತಕ್ಕಂಥವ್ರದ್ದು. ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಏನಿದೆಯೋ ಆ ಪ್ರಜಾಧ್ವನಿ ವಿಜಯ ಯಾತ್ರೆ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸ್ಥಾಪನೆ ಮಾಡೋದಕ್ಕೆ ವಿಜಯ ಯಾತ್ರೆ ಆಗಬೇಕು. ಆ ವಿಜಯ ಯಾತ್ರಕ್ಕೆ ಅವ್ರು ಆಯ್ಕೆ ಮಾಡಿರ್ತಕ್ಕಂಥದ್ದು ಇದು ಯಾವುದಪ್ಪ ಅಂತಂದ್ರೆ ನಮ್ಮ ಮುಳಬಾಲ್ ತಾಲೂಕನ್ನ. ಮೊದಲೇ ಬಾರಿಗೆ ಕುರುಡುಮಲ್ಗೆ ಬಂದು ವಿನಾಯಕನಿಗೆ ಪೂಜೆ ಸಲ್ಲಿಸಿ, ಆಮೇಲೆ ಆಂಜನೇಯ ಸ್ವಾಮಿ ಪೂಜೆ ಸಲ್ಲಿಸಿ,
ಆಮೇಲೆ ನಮ್ಮ ದರ್ಗಾಗ್ ಬಂದು ದರ್ಗಾದಲ್ಲಿ ಪೂಜೆ ಮಾಡಿ ಈ ಕಾರ್ಯಕ್ರಮ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಶುಭ ಸೂಚಕವಾದಂತ ಕೆಲಸ ಮಾಡ್ಬೇಕಾದ್ರೆ ಸರ್ಕಾರ ರಚನೆಗೆ ಏನು ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೋ ಆ ಸಿದ್ಧತೆಗೆ ಆಯ್ಕೆ ಮಾಡಿರ್ತಕ್ಕಂಥ ಮುಳಬಾಗಿಲಿಂದ ನಾವು ಬಹಳಷ್ಟು ಜನ ಸೇರಿ ಉತ್ತಮವಾದಂತ ಕಾರ್ಯಕ್ರಮ ಹಾಕಿ ಇಲ್ಲಿ ನಾವೇನು ಕಾರ್ಯಕ್ರಮ ಮಾಡ್ತೀವೋ ಅದು ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿರ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಸೇರಿ ಪಕ್ಷನ ಅತಿ ಹೆಚ್ಚು ಜನಾನ ಸೇರಿಸಿ ಈ ಫಂಕ್ಷನ್ ಅನ್ನು ಕೂಡ ಬಹಳ ಚೆನ್ನಾಗಿ ಮಾಡಿ ಅವರಿಗೆ ಕಳಿಸ್ಕೊಡ್ಬೇಕು. ಇದೇ ಯಾತ್ರೆ ಮುಳಬಾಗಿಲಿಂದ ಹಿಡಿದು ಕೊನೆ ಬೆಳಗಾಂವರೆಗೂ ಸಾಗತ್ತೆ. ಎಲ್ಲಾ ಕರ್ನಾಟಕ ರಾಜ್ಯದಂತ ಅಲ್ಲ, 150 ಸೀಟು ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲುವಂತ ಒಂದು ಇದು ಶಕ್ತಿ ಇವಾಗ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಸೂರತ್ಯದ ಹುಟ್ಟೋದಷ್ಟು ನಿಜನೋ ಅಷ್ಟೇ ನಿಜ ಕಾಂಗ್ರೆಸ್ ಸರ್ಕಾರ ಕೂಡ ಕರ್ನಾಟಕದಲ್ಲಿ ಸ್ಥಾಪನೆ ಆಗೋದು. ಅದಕ್ಕೆ ಅಭಿಷೇಕ್ ಜಿ ಅವರಲ್ಲಿ ನನ್ನ ಮನವಿ, ಸರ್, ಐ ರಿಕ್ವೆಸ್ಟ್ ಯು, ಮಂಜು must contest in the Mulbagal, not in the Chikballapur or Shitlಘಟ್ಟ, please. Please. Only Mulbagal. Thank you, sir. Thank you. ಬಂದಿರೋಂತ ಎಲ್ಲ ಒಂದು ಮುಖಂಡರಿಗೂ ಕಾರ್ಯಕರ್ತರಿಗೂ ಮೊದಲನೇದಾಗಿ ನಮಸ್ಕಾರಗಳನ್ನು ಹೇಳ್ತೀನಿ. ನಮ್ಮ ಅಭಿಷೇಕ್ ದತ್ ಅವರು 2ನೇ ಬಾರಿಗೆ ನಮ್ಮ ಮುಳಬಾಗಿಲು ತಾಲೂಕಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಒಂದು ಸ್ವಾಗತವನ್ನು ನಾನು ಹೇಳ್ತೀನಿ. ನನ್ನ ಕಡೆಯಿಂದ ಮಾಡಿದ್ದೀರಾ, ಬಟ್ ನನ್ನ ಕಡೆಯಿಂದ ಮಾಡ್ತಾ ಇದ್ದೀನಿ. ನೂತನವಾಗಿ ಅಧ್ಯಕ್ಷ ಆಗಿದ್ದಾರೆ ನಮ್ಮ ನಾವು ಲಚ್ಚಿ ಸರ್ ಅಂತಾನೆ ಕರಿತೀವಿ, ಲಕ್ಷ್ಮೀನಾರಾಯಣ್ ಸರ್ ಅವರು. ಅವ್ರಿಗೆ ವಂದನೆಗಳನ್ನು ಹೇಳ್ತೀನಿ. ನಮ್ಮ ಬ್ಲಾಕ್ ಅಧ್ಯಕ್ಷರು ನೂತನವಾಗ ಅಧ್ಯಕ್ಷ ಆಗಿದ್ದಾರೆ, ಅವರು ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಹಾಗೆ ಎಲ್ಲರ ಹೆಸರು ತಗೊಳಕ್ಕಾಗಲ್ಲ, ಇಲ್ಲಿ ಮಾಧ್ಯಮದವ್ರು ಬಂದಿದ್ರೆ ಮಾಧ್ಯಮದವ್ರಿಗೂ ಇದು ಹೇಳ್ತೀನಿ. ನಾನು ಮಹಿಳಾ ಜಿಲ್ಲಾಧ್ಯಕ್ಷ ಆಗ್ಬೇಕು ಅಂದ್ರೆ ಮುಳಬಾಗಿಲು ತಾಲೂಕಿಂದಾನೇ ಆಗಿದ್ದು. ಯಾಕೆ ಅಂತಂದ್ರೆ ನನಗೆ 6 ತಾಲೂಕು ಮುನ್ಸಿಪಲ್ ಎಲೆಕ್ಷನ್ಗೆ ಇನ್ಚಾರ್ಜ್ ಅನ್ನ ಹಾಕಿದ್ರು. ಇಲ್ಲಿ ರಾಣಿ ಸತೀಶ್ ಮೇಡಮ್ ಬಂದಿದ್ರು, ಕೆಪಿಸಿಸಿಯಿಂದ ಕೆಲವರು ಇನ್ಚಾರ್ಜ್ ಬಂದಿದ್ರು ಅಸಂಘಟಿತ ಕಾರ್ಮಿಕರಲ್ಲಿ ಇದ್ದಾಗ. ಆಗ ರಾಣಿ ಸತೀಶ್ ಮೇಡಮ್ ಮೊದಲನೇ ಬಾರಿ ಮಹಿಳಾ ಜಿಲ್ಲಾ ಅಧ್ಯಕ್ಷ ಇಲ್ಲ ಅಂತ ಅವರೇ ಪ್ರಪೋಸಲ್ ಮಾಡಿದ್ದು ನನ್ಗಿಲ್ಲಿ. ನಾನು ಜಿಲ್ಲಾ ಅಧ್ಯಕ್ಷ ಆಗಿದ್ದು ಇಲ್ಲಿಂದಾನೆ, ಮುಳಬಾಗ್ಲಿಂದಾನೆ. ಆ ಒಂದು ಋಣ ನಾನು ಇಟ್ಕೊಂಡಿದ್ದೀನಿ. ಮುಳಬಾಗ್ಲು ಅಂದ್ರೆ ನನಗೆ ತುಂಬಾ ಫೇವರು. ಹಾಗೇನೆ ಮಂಜುನಾಥ್ ಸರ್ ಅವರು ಮುಳಬಾಗಲ ಒಂದು, ನಾನು ಸಾರಿ ಅವ್ರ ಹೆಸರು ಮೊದಲು ಫಸ್ಟ್ ತಗೊಳ್ಬೇಕಾಗಿತ್ತು, ಸಾರಿ ಅಣ್ಣ, ತಪ್ಪಾಯ್ತು ನನಗೆ. ಯಾಕೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಆಸ್ತಿ ಅವರು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಅವರು. ಬರೀ ಮುಳಬಾಗಿಲು ತಾಲೂಕಲ್ಲ, ನಮ್ಮ ಇಡೀ ಜಿಲ್ಲೆಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ ಅಂತಾನೆ ಅನ್ಕೋತೀನಿ. ಇಂಥ ನಾಯಕರು ನಮ್ಗೆ ಬೇಕು, ಇರಬೇಕು. ಇವ್ರ ಜೊತೆ ಒಟ್ಟಾಗಿ ನಮ್ಗೂ ಕೆಲಸ ಮಾಡೋದಕ್ಕೆ ಖುಷಿ. ಯಾಕೆ ಅಂದ್ರೆ ನನಗೆ ಹೇಳ್ದಿರಾ ಹೋಗ್ಲಿ, ಬಟ್ ಅಣ್ಣ ಕರೆದ್ರು, ಈಗ ನಾನು ಬಂದಿದ್ದೀನಿ. ನನ್ಗೆ ಹೇಳ್ದಿದ್ರು ಬರ್ತೀನಿ ನಾನು. ನನ್ನ ಕಾರ್ಯಕ್ರಮ, ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲಿ ಕಾರ್ಯಕ್ರಮ ಆದ್ರೂ ನಾನು ಬರ್ತೀನಿ. ಇದೊಂದು ನಾವು ತಿಳ್ಕೊಬೇಕು. ಯಾಕೆಂದ್ರೆ ಇದು ಒಂದು ಕುಟುಂಬ, ಇದೊಂದು ನಮ್ಮ ಮನೆಗೆ ಯಾವ ತರ ನಾವು ಇದನ್ನ ಕೊಡ್ತೀವಿ, ಹಾಗೆ ಹೇಳಿಲ್ಲ ಮಾಡಿಲ್ಲ, ಈಗ ನಮ್ಮನ್ನ ಕರೆದಿಲ್ಲ ಅಲ್ಲ, ನಾವು ಎಲ್ಲ ಒಟ್ಟು ಕೂಡ್ಕೊಂಡು ಸಂಘಟನೆ ಮಾಡ್ಬೇಕಾಗತ್ತೆ. ನಾವೆಲ್ಲ ಒಟ್ಟಾಗಿ ಸಂಘಟನೆ ಮಾಡಿದ್ರೇನೆ ಇವಾಗ ನಾವೇನಾದ್ರೂ ಸಾಧನೆ ಮಾಡಕ್ಕಾಗೋದು. ಹಾಗೆ ಮುಂದೆ ಇದೆ, ನಮ್ಮ ಎಲೆಕ್ಷನ್ಸ್ ಮುಂದೆ ಇದೆ. ಈಗ 3ನೇ ತಾರೀಕು DK ಸಾಹೇಬ್ರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮನ ನಾವ್ ಯಾಕೆ ಸಕ್ಸಸ್ ಮಾಡ್ಬೇಕು ಅಂತಂದ್ರೆ ಎಲ್ಲ ಒಟ್ಟುಗೂಡ್ಕೊಂಡು ಪ್ರತಿಯೊಂದು ಮುಖಂಡರು, ನಾನು ಒಂದಿಷ್ಟು ಜನನ ಕರ್ಕೊಂಡ್ ಬರ್ತೀನಿ, ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸೋಣ ಅಂತ ಪ್ರತಿಯೊಬ್ಬರಿಗೂ ಇರ್ಬೇಕು. ಹಾಗೆ ಹೆಣ್ಮಕ್ಳು ತುಂಬಾ ಹೆಚ್ಚಿನ ರೀತಿ ಬರ್ಬೇಕು. ಹೆಣ್ಮಕ್ಳು ನಿಮ್ಗೆ ಹೇಳ್ತಾ ಇದೀನಮ್ಮ, ಹೆಣ್ಮಕ್ಳು ತುಂಬಾ ಹೆಚ್ಚಿನ ರೀತಿ ಬರ್ಬೇಕು. ನಾನು ಮತ್ತೆ ಇಲ್ಲಿಂದ ಮನೆಗೆ ಹೋಗೋದಿಲ್ಲ. ಇಲ್ಲಿ 3ನೇ ತಾರೀಕು ಕಾರ್ಯಕ್ರಮಕ್ಕೆ ನಮ್ಮ ಹೆಣ್ಮಕ್ಳ ಯಾವ ತರ ಬರ್ಬೇಕು, ಯಾವ ತರ ಸೇರ್ಸ್ಬೇಕು ಅಂತ ಸಂಜೆವರೆಗೂ ಇಲ್ಲೇ ಇರ್ತೀನಿ. ಸಂಜೆವರೆಗೂ ಇಲ್ಲೇ ಇದ್ದು ನಾನು ಯಾವ ತರ ನಾನು 3ನೇ ತಾರೀಕಿನಾಗೆ ಹೆಣ್ಮಕ್ಳು ಬಂದು ಆ ಕಾರ್ಯಕ್ರಮನ ಸಕ್ಸಸ್ ಮಾಡ್ಬೇಕು ಅನ್ನೋದಕ್ಕೆ ನಾನು ವ್ಯವಸ್ಥೆಗಳನ್ನ ಮಾಡ್ಕೋತೀನಿ. ಎಲ್ಲರೂ ನನ್ಗೆ ಸಪೋರ್ಟ್ ಮಾಡಿ. ಅಣ್ಣ ಮಂಜಣ್ಣ ನಿಮ್ಗೂ ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಬಂದೆ. ನಾನು ಮತ್ತೆ ಸಂಜೆವರೆಗೂ ನಾನು ಮುಳಬಾಗ್ಲಲ್ಲೇ ಇರ್ತೀನಿ ಇವತ್ತು ಸಂಜೆವರೆಗೂ. ಬಟ್ ನಮ್ಗೆ ಸಂಘಟನೆ ಇಲ್ಲಿ ನನ್ಗೆ ಒಂದ್ ಸ್ವಲ್ಪ ಇನ್ನೊಂದು ಬ್ಲಾಕ್ ಅಧ್ಯಕ್ಷ ಇಲ್ದಿರ ಇರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ. ಇವತ್ತು ಇನ್ನೊಂದು ಬ್ಲಾಕ್ ಅಧ್ಯಕ್ಷನ ನೀವು ಕೊಟ್ಬಿಡಿ ಯಾರನ್ನಾದ್ರೂನು. ಈಗ ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಇನ್ನು ಮುಂದೆ ನಾನು ವಾರಕ್ಕೆ 1 ಸಾರಿ ಆದ್ರೂ ನಾನು ಮುಳಬಾಗ್ಲಿಗೆ ಬರ್ತೀನಿ, ನಾನು ಸಂಘಟನೆ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ. ನಾವೀಗ ಏನ್ ಪ್ರಧಾನಿ ಯಾತ್ರೆ ನಾವು ಮಾಡ್ತಾ ಇದ್ವಿ, ಇದು ಮುಳಬಾಗ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಯಾಕೆ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ಕಾರ್ಯಕ್ರಮಗಳು ಸಕ್ಸಸ್ ಆಗತ್ತೆ ಅಂತ ನಮಗೆ ಯಾವಾಗೂ ಇಲ್ಲಿಂದಾನೇ ಮೊದಲಿಗೆ ನಾವು
ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡೋದು. ನಾವು ತುಂಬಾ ಹೆಚ್ಚಿನ ರೀತಿ ಜನ ಸೇರೋಣ, ಹೆಚ್ಚಿನ ರೀತಿ ಕಾರ್ಯಕ್ರಮನ ಯಶಸ್ಗೊಳಿಸೋಣ. ಇಡೀ ಕರ್ನಾಟಕಕ್ಕೆ ಮೆಸೇಜ್ ಹೋಗ್ಬೇಕು, ಆ ತರ ಒಂದು ಇಲ್ಲಿ ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ಎಲ್ಲ ಒಟ್ಟುಗೂಡೋಣ, ಎಲ್ಲ ನಾನು ಬೇಡ ನಾವು ಅಂತ ಕೆಲಸ ಮಾಡೋಣ. ಇಷ್ಟ ಹೇಳಿ ನನ್ ಮಾತಾಡಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೃತಜ್ಞತೆ.